ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಆಂದೋಲ ಸಿದ್ದಲಿಂಗ ಸ್ವಾಮೀಜಿಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಿಂದ ಬೆದರಿಕೆ ಆರೋಪ. ತಹಸೀಲ್ದಾರರ ಕಚೇರಿಯಲ್ಲಿ ಶಾಸಕ ಅಲಂಪ್ರಭು ಪಾಟೀಲ್ ಅಧ್ಯಕ್ಷತೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಅರ್ಜಿ ಇತ್ಯರ್ಥ ಸಭೆ. ಬಾಣಂತಿಯ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ, ಡಾಕ್ಟರ್ ಸುಧಾ ಹಾಲ್ಕೈ ಆರೋಪ. ತಿರುಪತಿಯಲ್ಲಿ ಕಾಲ್ತುಳಿತ 6 ಜನ ಸಾವು, ಹಲವರಿಗೆ ಗಂಭೀರ ಗಾಯ. ಬಿಜೆಪಿ ನಾಯಕರಿಗೆ ದಲಿತ ನಾಯಕರು ರಾಜಕೀಯವಾಗಿ ಬೆಳೆಯುವುದು ಸಹಿಸಲಾಗುತ್ತಿಲ್ಲ, ನಾಗೇಂದ್ರ ಆರೋಪ. ಇದೀಗ ವಾರ್ತೆಗಳ ವಿವರ. ಸಚಿನ್ ಸಾವಿನ ನ್ಯಾಯಕ್ಕಾಗಿ ಬಿಜೆಪಿ ಹೋರಾಟ ಮಾಡ್ತಿದೆ. ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದ್ದೇವೆ. ಆದರೆ ಉಸ್ತುವಾರಿ ಸಚಿವರ ಬೆಂಬಲಿತರು ಮೆಸೇಜ್ ಹಾಗೂ ವಿಡಿಯೋಗಳನ್ನು ಹಾಕಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಅವರು ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 3 ದಿನಗಳ ಹಿಂದೆ ಡಾಕ್ಟರ್ ಮಹೇಶ್ ತೇಲಿಗೆ ಅನ್ನೋ ಯುವಕ ನನಗೆ ವಿಡಿಯೋ ಹಾಕಿ ಹೆದರಿಸುವ ಕೆಲಸ ಮಾಡಿದ್ದಾನೆ. ಅವಾಚ್ಯ ಶಬ್ದ ಬಳಸಿ ತೇಜೋವಧೆ ಮಾಡ್ತಿದ್ದಾರೆ. ಅಲ್ಲದೆ ಇನ್ನೋರ್ವ ಮೆಸೇಜ್ ಹಾಕಿ ಬೆದರಿಸಿದ್ದಾನೆ. ಮೇಲಿಂದ ಮೇಲೆ ಮೆಸೇಜ್ ಮಾಡಿ ಉಸ್ತುವಾರಿ ಸಚಿವರ ಬೆಂಬಲಿಗರು ನಮಗೆ ಬೆದರಿಕೆ ಹಾಕ್ತಿದ್ದಾರೆ. ಈ ಮಹೇಶ್ ತೆಲುಗಿಗೆ ಯಾವ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಟ್ಟಿದೆ ಗೊತ್ತಿಲ್ಲ. ಬಹುಶಃ ಈ ಕ್ರೈಮ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನಮ್ಮ ಉಸ್ತುವಾರಿ ಸಚಿವರೇ ಕೊಟ್ಟಿರಬಹುದೇನೋ ಎಂದು ಕಿಡಿಕಾರಿದ್ದಾರೆ. ಇನ್ನು ಸಚಿನ್ ಪಂಚಾಲ್ ಸುಸೈಡ್ ಆಗಿ 15 ದಿನ ಕಳೆದರೂ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡದೆ ಸಿಐಡಿ ತನಿಖೆ ಮಾಡ್ತಿದೆ. ಯಾಕೆ ಆರೋಪಿಗಳನ್ನ ಬಂಧಿಸುತ್ತಿಲ್ಲ? ಆರೋಪಿಗಳು ಅಷ್ಟಗ್ರಹಗಳು. ಉಸ್ತುವಾರಿ ಮಂತ್ರಿ ಒಂದು ಗುರುಗ್ರಹ, ಅದು ಗುರು ಮನೆಯಲ್ಲಿದೆ. ಗುರುಗ್ರಹ ಕೃಪೆಯಿಂದ ಆರೋಪಿಗಳನ್ನ ಬಂಧಿಸುತ್ತಿಲ್ವಾ? ಪೊಲೀಸ್ ಇಲಾಖೆ ರಕ್ಷಣೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಾವು ಠಾಣೆಗೆ ದೂರು ನೀಡಲು ಹೋದ್ರೆ ಕೇಸ್ ತೆಗೆದುಕೊಳ್ಳುವುದಿಲ್ಲ. ಹೀಗಾದ್ರೆ ಶಾಸಕಾಂಗ ಕಾರ್ಯಾಂಗ ಯಾಕೆ ಇರಬೇಕು ಎಂದು ಪ್ರಶ್ನೆ ಮಾಡಿದ್ರು. 15 ದಿನಗಳಿಂದ ಕಲಬುರಗಿಯಲ್ಲಿ ವಿಪರೀತ ಚಳಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಆ ಚಳಿಯ ಮಧ್ಯೆ ಕಲಬುರಗಿಯ ಜನತೆ ಬಿಸಿ ಬಿಸಿಯ ಸುದ್ದಿಗಳನ್ನು ಕೂಡ ಗ್ರಹಿಸ್ತಾ ಇದ್ದಾರೆ. ನಾನು ಕೂಡ ಇವತ್ತು ತಮ್ಮ ಎದುರುಗಡೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೇನೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣದ ನಂತರ ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ವಿಚಿತ್ರ ಬೆಳವಣಿಗೆಗಳನ್ನು ನಾವು ಕಂಡಿದ್ದೇವೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಮಾಡಿಕೊಂಡಂತಹ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಮತ್ತು ಅವರಿಗೆ ಪರಿಹಾರ ಸಿಗಬೇಕು. ಯಾರು ಆ ವ್ಯಕ್ತಿಯ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೋ ಅವರನ್ನು ಅರೆಸ್ಟ್ ಮಾಡಬೇಕು.
ಹೀಗೆ ಹಲವಾರು ವಿಚಾರಗಳನ್ನು ನಾವು ಇಟ್ಕೊಂಡು ನಿರಂತರವಾದಂಥ ಹೋರಾಟವನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಿದೆ. ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣ ಕೇವಲ ನಮ್ಮ ಕಲಬುರಗಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ. ರಾಜ್ಯ, ಹೊರ ರಾಜ್ಯ, ಇಡೀ ದೇಶವ್ಯಾಪ್ತಿ ಈ ಸುದ್ದಿ ನೀವೆಲ್ಲರೂ ಕೂಡ ಬಿತ್ತರಿಸಿ ಕಲಬುರಗಿಯ ಈ ದುಸ್ಥಿತಿಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀರಿ. ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು BJPಯ ವಿರುದ್ಧ ಹೋರಾಟ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ಲಿಂಕ್ ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ದಾವೆ. ಅದೇ ಮಾದರಿಯಲ್ಲಿ ಇವತ್ತು ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಕೇಸ್ ಕುರಿತಂತೆ BJP ಹೋರಾಟ ತಗೊಳ್ತು. ಅದರ ಜೊತೆಗೆ ಅದರ ಬೆಂಬಲಿತ ಸಂಘಟನೆಗಳು ಕೂಡ ನಾವೆಲ್ಲರೂ ಬೆಂಬಲವನ್ನು ಕೊಟ್ಟಿದ್ದೀವಿ. ಹೇಗೆ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಸಂಬಂಧಿತ ಸಂಘಟನೆಗಳು ಯಾರು ಅಂತಹ ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೋ ಆ ವ್ಯಕ್ತಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಹೋರಾಟವನ್ನು ಅವರು ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ನಾವು ಕೂಡ ಆ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಗಮನ ಸೆಳೆಯುವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಕೇಸ್ ಕುರಿತಂತೆ ಅದರಲ್ಲಿ 4 ಜನ ವ್ಯಕ್ತಿಗಳ ಕೊಲೆಗೆ ಸಂಚು ರೂಪಿಸಿರುವ ಬಗ್ಗೆಯೂ ಕೂಡ ಗಮನವನ್ನು ನಾವು ಹರಿಸಿದ್ದೇವೆ. ಮತ್ತು ನಾವು ಈ ಆತ್ಮಹತ್ಯೆಯ ಕಾರಣಕರ್ತರಾದಂತಹ 8 ಜನರ ಜೊತೆಗೆ ಆ ಇಲಾಖೆಯ ಮಂತ್ರಿಯನ್ನು ಕೂಡ ವಜಾ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮಾಡಿದ್ದು ಇದು ನಮ್ಮ ತಪ್ಪಲ್ಲ. ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ, ನಿಯಮ ಮೀರದೆ ನಾವು ಹೋರಾಟವನ್ನು ಮಾಡಿದ್ದೇವೆ. ಆದರೆ ಇಲ್ಲಿಯ ಉಸ್ತುವಾರಿ ಸಚಿವ ಬೆಂಬಲಿತರು ಮೆಸೇಜ್ಗಳನ್ನು ಹಾಕೋದು ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ನೀವು ಜಾತಿವಾದಿಗಳು ಅಂತ ಒಬ್ಬ ಮೆಸೇಜ್ ಹಾಕಿದ, ಗುರುಪಾದ್ ದೊಡ್ಡ ಮನಿ ಅಂತ ವಾಡಿಯವನು, ಅದು ಸಚಿವರ ಮತಕ್ಷೇತ್ರ. ಅದರ ಮುಂದುವರಿದು ಅನೇಕ ವಿಚಾರಗಳನ್ನು, ಟೀಕೆಗಳನ್ನು ಆತ ಮಾಡಿದ, ಹೋಗಲಿ ಬಿಡಪ್ಪ ಅಂತ ಕೂತ್ಕೊಂಡಿದ್ವಿ. ಆದರೆ ಈ 3 ದಿನಗಳ ಹಿಂದೆ ಡಾಕ್ಟರ್ ಮಹೇಶ್ ತೆಲಗಿ ಅನ್ನುವಂಥ ಯುವಕ, ಒಂದು 20-25 ವರ್ಷದ ಯುವಕ ಇರ್ಬೋದು, ಆತ ಡೈರೆಕ್ಟಾಗಿ ತಾನು ಕಾರಿನಲ್ಲಿ ಕೂತಂಥ ಭಂಗಿಯಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟು ಅವಾಚ್ಯ ಶಬ್ದಗಳನ್ನು ಬಳಸಿ ತೇಜೋವಧೆ ಮಾಡಿ, ನಾವು ಮಾತಾಡಬಾರ್ದು, ಅದನ್ನು ನಿಮಗೆ ಕೇಳಿಸ್ತೇನೆ, ಆ ರೀತಿಯಾದಂತಹ ಬೆದರಿಕೆ ಕರೆಗಳು ಇವತ್ತು ಈ ಸಚಿವ ಬೆಂಬಲಿತ ಕಾರ್ಯಕರ್ತರು ಹಾಕ್ತಾ ಇದ್ದಾರೆ. ನಾನು ನಿಮ್ಮ ಡಾಕ್ಟರ್ ಮಹೇಶ್ ತೆಲಗಿ, ದಲಿತ ಯುವ ಹೋರಾಟಗಾರ, ಸಿದ್ಧಲಿಂಗ ಸ್ವಾಮಿ ಆಂದೋಳ. ಮಗನೇ, ನೀನು ಸ್ಪೆಷಲಿ ದಲಿತರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ದಲಿತರ ಬಗ್ಗೆ ವಿರೋಧ ಮಾಡಿಕೊಂಡು ಇವತ್ತಿನ ದಿವಸ ನಾನು ಒಬ್ಬ ಶ್ರೀರಾಮ್ ಸೇನೆ ರಾಜ್ಯ ಅಧ್ಯಕ್ಷ ಇದ್ದೀನಿ ಅಂತ ಹೇಳ್ಕೊಂಡು ನೀ ಸ್ಪೆಷಲಿ ದಲಿತರನ್ನೇ ಟಾರ್ಗೆಟ್ ಮಾಡತ್ತೀರ ಮಗನೇ. ನಿನ್ಗೆ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಅಯೋಧ್ಯೆದಾಗ ಕೂತ ಮಗನೇ ರಾಮ, ಆ ರಾಮನಿಗೆ ಹೋಗ್ತೇವ ನ್ಯಾಯ ಯಾರು ಕೊಟ್ಟಾರ ಅಂತ ಹೇಳ ಅವ ಹೇಳ್ತಾನಿಲ್ಲ. ರಾಮಗ ನ್ಯಾಯ ಸಿಕ್ಕದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಲ್ಲ ಅಂತ ಹೇಳ್ತಾನ ಮಗನೇ ಅವನಿಲ್ಲ. ನೀವೆಲ್ಲ ಬೂಟ್ ಹಾಕೊಂಡವ್ರಿಗೆ ನಾವು ವಾದ್ ಓಡಿಸ್ತೀವಿ, ನೀವು ಅದೇ ಬೂಟ್ ತಗೊಂಡು ಲೆಕ್ಕ ಮಕ್ಕಳು, ನಿಮಗ್ ವಾದ್ ಓಡಿಸೋದು ನಮ್ಗೆ ದೊಡ್ಡದ ಮಗನೇ? ನೀನು ಇಲ್ಲ ಸಲದ ಆರೋಪ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಮಾಡ್ಲತ್ತಿ, ಮತ್ತ ನಮ್ಮ ದಲಿತ ಯುವ ನಾಯಕರ ಮೇಲೆ ಮಾಡ್ಲತ್ತಿ. ನಿನಗೊಂದು ಮಾತು ಹೇಳಕ್ ನಾನು ಇಷ್ಟಪಡ್ತೀನಿ ಮಗನೇ, ಇದು ನೀನು ವಾರ್ನಿಂಗ್ ಅಂತ ಅನ್ಕೋ. ನೀನೇನಿಲ್ಲ, ನೀನು ಯಾವ್ದೋ ಒಂದು BJP
ಮಾಡ್ತೀಯ ನನಗೆಲ್ಲ ಗೊತ್ತದ. ನೀ ದುಡ್ಡಿಗೆ ಹೋರಾಟ ಮಾಡ್ತಿ ಮಗನೇ. ನೀನು ಒಂದ್ ಮಾತು ಹೇಳ್ತೀನಿ ಕೇಳು. ನೀನು ಸಚಿನ್ ಪಾಂಚಾಳ ಕೊಲೆ ಆರೋಪ ಪ್ರಿಯಾಂಕಾ ಖರ್ಗೆ ಸಾಹೇಬರ ಮೇಲೆ ವಹಿಸಿ ಕೂಡಲೇ ರಾಜೀನಾಮೆ ಕೊಡಬೇಕು. ನಾವು ಜಿಲ್ಲೆಯಾದಂತ ಉಗ್ರವಾದ ಹೋರಾಟ ಮಾಡ್ತೀವಿ, ಮತ್ತ ನಾವು ನಿಮ್ ಮನೆಗೆ ಮುತ್ತಿಗೆ ಹಾಕ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಎಲ್ಲ ಹೇಳ್ತಿಲ್ಲ ಮಗನೇ. ನಿಮ್ಗೊಂದು ಮಾತು ಹೇಳ್ತೀನಿ ಮಗನೇ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಸಚಿನ್ ಪಾಂಚಾಳ ಕೊಲೆ ವಿಚಾರದಲ್ಲಿ ಅವ್ರದ್ದು ಏನಾದ್ರೂ ಇದ್ರೆ ಅದನ್ನ ನೀನು ಪ್ರೂವ್ ಮಾಡಿ ತೋರ್ಸು. ನಿಮ್ಮ ಅಪ್ಪ ಹುಟ್ಟಿದ್ರ, ನಿಮ್ಮ ಅಪ್ಪ ನೀನು ಹುಟ್ಟಿದ್ರ ಅದನ್ನ ಪ್ರೂವ್ ಮಾಡಿ ತೋರ್ಸು. ಇಲ್ಲಾಂದ್ರೆ ನೀನು ನಮ್ಮ ಅಪ್ಪ ಹುಟ್ಟದ ನೋಡಿ ಕೇಳತ್ತೀನಿ. ಇವರು ನನಗೆ ಹಾಕಿದ್ದು ನಾನು ನಿಮ್ಮ ಡಾಕ್ಟರ್ ಮಹೇಶ್ ತೆಲಗಿ, ದಲಿತ ಯುವ ಹೋರಾಟಗಾರ. ಈ ರೀತಿಯಾದಂತಹ ಪದಪ್ರಯೋಗ ಯಾವ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ ಅನ್ನುವುದನ್ನು ದಲಿತ ಮುಖಂಡರು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಬಹಿರಂಗಪಡಿಸಬೇಕು. ಇದೇನಾ ಸಂವಿಧಾನದ ಪರ ಹೋರಾಟ ಮಾಡೋದು? ಅಂಬೇಡ್ಕರ್ ಚಿಂತಕರು ಅಂತ ಹೇಳ್ಕೊಂಡು ರಸ್ತೆಗಿಳಿದು ಈ ರೀತಿ ಹೋರಾಟ ಮಾಡ್ತೀರಾ? ಮಾನ್ಯ ಮಂತ್ರಿಗಳು ಹೇಳಿದರು ಯಾರೋ ನಮ್ಮ ತಾಯಿಯನ್ನು ತೇಜೋವಧೆ ಮಾಡಿದರು ಅಂತ. ಇಲ್ಲಿ ಕೂತಂಥವ್ರಿಗೆ ಯಾರಿಗೂ ತಾಯಂದಿರಿಲ್ವಾ? ಇದೇನಾ ನಿಮ್ಮ ಪಾಠ? ನಮ್ಮ ಯುವಕ ಆ ವ್ಯಕ್ತಿಗೆ ಫೋನ್ ಮಾಡ್ತಾನೆ. ಆ ಫೋನ್ ಮಾಡಿದ್ದು ಸ್ಕ್ರೀನ್ಶಾಟ್ ತೆಗೆದು ಪುನಃ ನನಗೆ ಹಾಕಿ, ಏ ಸ್ವಾಮಿ ಇವನು ನನಗೆ ಫೋನ್ ಮಾಡ್ತಾ ಇದ್ದಾನೆ, ನಾನು ತಲೆ ಕೆಟ್ಟರೆ ಸರಿ ಇಲ್ಲ, ನಾನು ಮನುಷ್ಯನೇ ಆಗಲ್ಲ ಅಂತೇಳಿ ಪುನಃ ಬೆದರಿಕೆ. ಮತ್ತೆ ಮಾತಾಡಿ, ನೀವು ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂದರೆ ಕಲಬುರಗಿಯಲ್ಲಿ 2ನೇ ಭೀಮಾ ಕೋರೆಗಾಂವ್ ಯುದ್ಧ ಆಗುತ್ತೆ ಅಂತ ಧಮಕಿ. ವಿಜಾಪುರಲ್ಲಿ ಕೂಡ ಒಬ್ಬ ವ್ಯಕ್ತಿ ಪೇಜಾವರ್ ಶ್ರೀಗಳಿಗೆ ಅವಾಚ್ಯವಾಗಿ ನಿಂದಿಸಿ ಅವರ ತೇಜೋವಧೆ ಮಾಡಿ ಈ 15 ದಿವಸದ ಹಿಂದೆನೆ ನಮ್ಮದೇನಿದ್ರು 2ನೇ ಕೋರೆಗಾಂವ್ ಯುದ್ಧ ಉಡುಪಿ ಪೇಜಾವರ್ ಮಠದ ಎದುರುಗಡೆ ಅಂತ. ಯಾವ ನ್ಯಾಯ ಇದು? ಹೌದು, ನಾವೇನಾದರೂ ತಪ್ಪು ಮಾಡಿದರೆ, ನಮ್ಮದೇನಾದರೂ ಹೆಜ್ಜೆ ತಪ್ಪಿ ನಡೆದಿದ್ದೆ ಆದರೆ ಅದೇ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಪ್ರಕಾರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ, ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ. ಅದನ್ನು ಬಿಟ್ಟು ಈ ರಾಜ್ಯದಲ್ಲಿರುವಂತಹ ಮಠಾಧೀಶರ ಬಗ್ಗೆ ಅಗೌರವದಿಂದ ಮಾತನಾಡುವುದು ಯಾವ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿದೆ? ಇವರಿಗೆ ಡಾಕ್ಟರೇಟ್ ಅಂತಾರೆ, ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ನೋ ಏನೋ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರಂತೆ. ಬಹುಶಃ ಇವರು ಕ್ರೈಮ್ ಯೂನಿವರ್ಸಿಟಿಯಲ್ಲಿ ಓದಿರಬಹುದು ಅಂತ ಅನಿಸ್ತಾ ಇದೆ. ಕ್ರೈಮ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ. ಅವರು ಹೇಳಿದರು 2 ವರ್ಷದಿಂದ ನಾವು ಮನಸ್ಸು ಮಾಡಿದರೆ ಚಿತ್ತಾಪುರ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿಯೂ BJP ಕಾರ್ಯಕರ್ತ ಓಡಾಡೋದಾಗಿ ನಾವು ಮಾಡ್ತೇವೆ. ಈ 3 ದಿನಗಳ ಹಿಂದೆ ಮತ್ತೊಂದು ಹೇಳಿದರು, ನಾವು ಬೀದಿಗಿಳಿದ್ರೆ ನೀವು ಮನೆಯಲ್ಲೂ ಇರೋದಿಲ್ಲ, ಮನೆ ಖಾಲಿ ಮಾಡಬೇಕಾಗತ್ತೆ. ಇದು ಯಾವ ಸಂವಿಧಾನದಲ್ಲಿದೆ ರೀ? ಸೊ ಈ ಘಟನೆಯನ್ನು ಕುರಿತಂತೆ ನಾನು ಲಿಖಿತವಾಗಿ CD ಮಾಡಿ ಜೇವರ್ಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು 4 ದಿನ ಕಳೀತು. ಅಲ್ಲಿಯ ಪೊಲೀಸ್ ಆಫೀಸರ್ ನಮಗೆ ಕಿವಿಯಲ್ಲಿ ಹೂ ಇಡೋಕೆ ಬಂದಿದ್ದಾರೆ. ಲೀಗಲ್ ಒಪಿನಿಯನ್ ತೆಗೆದುಕೊಳ್ಳಿಕ್ಕೆ ನಾನು ಈ ಪ್ರತಿಯನ್ನು SP ಅವ್ರಿಗೆ ಕಳಿಸಿದ್ದೀನಿ ಅಂತ. ಅಲ್ಲಿ ಒಪಿನಿಯನ್ ಬಂದ ಮೇಲೆ ನಾನು FIR ಮಾಡ್ತೀನಿ. ಯಾವ ನಿಯಮದಲ್ಲಿದೆ ಇದು? ಈ BNS ಕಾಯ್ದೆ, ಹೊಸ ಕಾಯ್ದೆಗಳು ಬಂದ ಮೇಲೆ ನೀವು ಮೊಬೈಲ್ನಲ್ಲಿ ಮೆಸೇಜ್, ವಾಟ್ಸಪ್ ಮೆಸೇಜು ಮೊಬೈಲ್ನಲ್ಲಿ ಮಾಡಿದರೂ ಕೂಡ ದೂರು ದಾಖಲು ಮಾಡಬೇಕು ಅಂತ ಇದೆ. ಅದನ್ನೆಲ್ಲ ಮರೆತು ಇವತ್ತು ಕಾಲ ದೂಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ
ಇಲ್ಲಿಯ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ಪರ್ಮಿಷನ್ ಬೇಕು ಅವರಿಗೆ. ಅವ್ರ ಪರ್ಮಿಷನ್ ಇದ್ದರೆ ಮಾತ್ರ ಪೊಲೀಸ್ ಠಾಣೆಯಲ್ಲಿ BJP ಸಂಘ ಪರಿವಾರದವರ ದೂರು ದಾಖಲಾಗುತ್ತೆ. ಇಲ್ಲ ಅಂದರೆ ಆ ದೂರು ಹಳ್ಳ ಹಿಡಿಯೋದು ನಿಶ್ಚಿತ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವೇಳೆ ಮಾತನಾಡಿದ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು, ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ನಡೆದು 15 ದಿನ ಕಳೆದರೂ ಸಹ ಈವರೆಗೂ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಬದಲಿಗೆ ಆರೋಪಿಗಳ ರಕ್ಷಣೆಗೆ ನಿಂತಿದೆ. ಇದೀಗ ಆಂದೋಲನ ಸ್ವಾಮೀಜಿಗಳಿಗೆ ಬೆದರಿಕೆ ಹಾಕಿದ್ರೂ ಸಹ ಕೇಸ್ ತೆಗೆದುಕೊಳ್ತಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇದೇನಾ ಇವರ ಸಂವಿಧಾನ ಎಂದು ಕಿಡಿಕಾರಿದ್ರು. ಸಚಿನ್ ಪಂಚಾಳ್ ಆತ್ಮಹತ್ಯೆ, ಅವರ 5 ತಂಗಿಗಳ ನೋವು, ತಾಯಿ ತಂದೆಯವರ ನೋವು ಎಲ್ಲರಿಗೂ ಗೊತ್ತಿದೆ. ಇದರ ಪ್ರಯುಕ್ತ ಒಂದು ದೊಡ್ಡ ಹೋರಾಟವೂ ಆಯಿತು, ನಾವು ಮಾಡಿದ್ವಿ. ಆತ್ಮಹತ್ಯೆಯಾಗಿ 10-15 ದಿವಸ ಆಯಿತು. ಇನ್ನೂವರೆಗೆ ಯಾರಿಗೆ ಬಂದಿಲ್ಲ. ನಾವು ಆಗ್ರಹ ಮಾಡ್ತೀವಿ, ಇನ್ನೂ ಕಾಲ ಮಿಂಚಿಲ್ಲ. 15 ದಿವಸನಾಗ ಭಾಳಷ್ಟು ಎವಿಡೆನ್ಸ್ಗಳು ಡಿಸ್ಟ್ರಾಯ್ ಮಾಡಿರ್ಬೇಕು. ಈಗಾಗಲೇ ಆದಷ್ಟು ಬೇಗ ಅವರಿಗೆ ಅರೆಸ್ಟ್ ಮಾಡಿ ಈ ತನಿಖೆ CIDಲೇ CBI ಕೊಡ್ಬೇಕಂಥೇಳಿ ನಾವು ಆಗ್ರಹಿಸಿವಿ. ಯಾಕೆಂದ್ರೆ ಇದು ಕೇವಲ ಕರ್ನಾಟಕ ಅಲ್ಲ, ಕರ್ನಾಟಕ, ಸೋಲಾಪುರ 2 ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ 2 ಸ್ಟೇಟ್ ಇಶ್ಯೂ ಇದೆ. ಇದು ಈ ಹೋರಾಟ ಮಾಡಿದ್ದಕ್ಕೆ ಗುಲ್ಬರ್ಗ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ, ನಾವು ಮನ್ಸು ಮಾಡಿದ್ರೆ BJP ಅವರಿಗೆ ಮನೆ ಬಿಡಿಸ್ಕೊಡ್ತೀವಿ ಅಂಥೇಳಿ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಹಗಲ ರಾತ್ರಿ ಕಾನ್ಸ್ಟಿಟ್ಯೂಷನ್ ಬಿಟ್ಟು ಏನು ಮಾತಾಡಲ್ಲ. ನೀವು ಒಬ್ಬ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರಿ. ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತೀವಿ, ಯಾರು ಇನ್ಫ್ಲುಯೆನ್ಸ್ ಅಂಡರ್ ನಾವು ಕೆಲಸ ಮಾಡಲ್ಲ, ನ್ಯಾಯ ಕೊಡ್ತೀವಿ ಅನ್ನೋರು ಈ ಯಾವ ಭಾಷೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಾಟ್ ಇಸ್ ದಿಸ್ ಲ್ಯಾಂಗ್ವೇಜ್? ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್? ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಇದ್ದುಕೊಂಡೆ ಯು ಶುಡ್ ಎನ್ಕರೇಜ್ ದಿಸ್ ಡೆಮೋಕ್ರೆಟಿಕ್ ವೇ ಆಫ್ ಪ್ರೊಟೆಸ್ಟ್ಗಳನ್ನು ಎನ್ಕರೇಜ್ ಮಾಡಬೇಕು ಅವರು. ಅದು ಬಿಟ್ಟು ನಾವು ಇದನ್ನು ಹೇಳಿವಿ, ಕರೆಸಿ ಎಲ್ಲರಿಗೆ ಕರೆಸಿ ಮಾತಾಡಿ ಒಂದು ಈ ಸಮಸ್ಯೆನ ಬಗೆಹರಿಸ್ಬೇಕಂತ ಹೇಳಿ ಇದನ್ನು ಹೇಳಿವಿ ನಾವು. ಇವತ್ತು ಇನ್ನೂವರೆಗೆ ಒಬ್ಬರಿಗೂ ಬಂಧನ ಮಾಡಿಲ್ಲ. ಇದು ಒಂದೇ ಅಲ್ಲ, ನಿಮಗೆ ಗೊತ್ತಿದೆ, ಯಡ್ರಾಮಿಯಲ್ಲಿ ಒಬ್ಬ 11 ವರ್ಷದ ಹುಡುಗಿಗೆ ಅತ್ಯಾಚಾರಗಳಾಗಿದೆ. ಒಂದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿದ್ದಕ್ಕೆ ರಾತ್ರಿ ಹೋಗಿ ಅಮಾಯಕರಿಗೆ ಹಿಡ್ಕೊಂಡು ಬಂದೆ ರಿಮೈಂಡ್ ಮಾಡ್ಯಾರ, ಹಲ್ಲೆ ಮಾಡಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ. ಇದು ಸರಿಯಲ್ಲ. ನಮ್ಮ ಕಲಬುರಗಿ ಜನರೆಲ್ಲ ನೋಡ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ಯದ. ಸ್ವಾಮೀಜಿಯವರು ಕಂಪ್ಲೇಂಟ್ ಕೊಟ್ಟು 4 ದಿವಸ ಆದರೂ ಕೂಡ ಇವತ್ತು ವೆಟ್ಟಿಂಗ್ ಆ್ಯಂಡ್ ಲೀಗಲ್ FIR ಮೀನ್ಸ್ ಇಟ್ಸ್ ಇಮಿಡಿಯೇಟ್ಲಿ ರೈಟ್ ಆರ್ ರಾಂಗ್, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ FIR ಮಾಡಬೇಕು. ಅದು ಬಿಟ್ಟು SP ಒಪಿನಿಯನ ವಿದಿನ್ 24 hours. ಅದು ಬಿಟ್ಟು ನೀವು ಒಪಿನಿಯನ್ ತೊಗೋತೀವಿ ಅಂತಂದ್ರೆ ಎಲ್ಲಿಗೆ ಬಂದದ ಕಾನೂನು? ಅದಕ್ಕೆ ನಾವು ಮತ್ತೆ ಆಗ್ರಹಿಸ್ತೀವಿ. ಇವೆಲ್ಲ ಈಗಾದರೂ ಇಮಿಡಿಯೇಟ್ಲಿ ಈ ಡಾಕ್ಟರ್ ಮಹೇಶ್ ಅಂಥವ್ರು
ಭಾಳಷ್ಟು ಜನರು ಇವತ್ತು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ಲಿಕ್ಕೆ ಇಮಿಡಿಯೇಟ್ಲಿ FIR ಮಾಡಬೇಕು, ಇಮಿಡಿಯೇಟ್ಲಿ ಮಹೇಶನ್ ಅಗೇನ್ಸ್ಟ್ FIR ಮಾಡಬೇಕು. ಮತ್ತು ಈ ಸಚಿನ್ ಪಾಂಚಾಳ್ ಅವರ ಏನು ಅಪರಾಧಿ 8 ಮಂದಿ ಹೆಸರರ ಅವ್ರಿಗೆ ಇಮಿಡಿಯೇಟ್ಲಿ ಬಂಧಿಸಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಪಾಟೀಲ್ ರದ್ದೇವಾಡ್ಗಿ, ಬಿಜೆಪಿ ಮುಖಂಡೆ ಸುಧಾ ಹಾಲ್ಕಾಯ್, ಶ್ರೀರಾಮ ಸೇನೆಯ ಮಹೇಶ್ ಗೊಬ್ಬೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದ ಬಗರ್ ಹುಕುಂ ಸಾಗುವಳಿ ಅರ್ಜಿಗಳನ್ನು ಇತ್ಯರ್ಥದ ಕುರಿತು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ನಗರದ ತಹಸೀಲ್ದಾರರ ಕಚೇರಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಬಗರ್ ಹುಕುಂ ಸಾಗುವಳಿ ರೈತರು, ತಹಸೀಲ್ದಾರರು ಸೇರಿದಂತೆ ಸಮಿತಿಯ ಸದಸ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಿ ರೈತರಿಗೆ ಸಂಬಂಧಿಸಿದ ದಾಖಲಾತಿ ನೀಡುವಂತೆ ಸೂಚಿಸಿದರು. ಈ ವೇಳೆ ಮಾತನಾಡಿದ 11 ಜನ ಬಗರ್ ಹುಕುಂ ಅರ್ಜಿದಾರರನ್ನು ಕರೆದು ವಿಚಾರಣೆ ಮಾಡಲಾಗಿದ್ದು, ಸಂಬಂಧಿಸಿದ ಮಾಹಿತಿ ಹಾಗೂ ದಾಖಲಾತಿಗಳನ್ನು ತೆಗೆದುಕೊಂಡು ಬರಲು ಜನವರಿ 24ರಂದು ತಿಳಿಸಿದ್ದಾರೆ. ಸುಮಾರು 35 ವರ್ಷಗಳ ಹಿಂದೆ ಇದ್ದವರು ಯಾರೂ ಬದುಕುಳಿದಿಲ್ಲದ ಕಾರಣ ಅವರ ಸಂಬಂಧಿಕರಿಗೆ ಸೂಕ್ತ ದಾಖಲಾತಿಗಳೊಂದಿಗೆ ಬರಲು ತಿಳಿಸಲಾಗಿದೆ. ಸೂಕ್ತ ದಾಖಲಾತಿ ದೊರೆತ ನಂತರ ಅರ್ಜಿಗಳ ಇತ್ಯರ್ಥ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ತಹಸೀಲ್ದಾರ್ ಆನಂದ್ ಶೀಲ್ ಅವರು, ಸರ್ಕಾರದ ಆದೇಶದಂತೆ ಶಾಸಕರ ಅಧ್ಯಕ್ಷತೆಯಲ್ಲಿ ಪ್ರಥಮ ಸಭೆ ನಡೆಸಲಾಗಿದ್ದು, ದಾಖಲಾತಿ ಬಂದ ನಂತರ ಸಮಿತಿ ಪರಿಶೀಲನೆ ಮಾಡಿ ಜನವರಿ 24ರಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಇವತ್ತು ಸುಮಾರು 35 ವರ್ಷಗಳ ಹಿಂದೆ ಹಾಕಿರ್ತಕ್ಕಂಥ ಬಗರ್ ಹುಕುಂ ಅರ್ಜಿಗಳು, ಪೆಂಡಿಂಗ್ ಇರ್ತಕ್ಕಂಥ ಅರ್ಜಿಗಳು ಫಾರಂ ನಂಬರ್ 50 ಮತ್ತು 53 ಅಡಿಯಲ್ಲಿ ಸಲ್ಲಿಸಿರ್ತಕ್ಕಂಥ ಬಗರ್ ಹುಕುಂ ಸಮಿತಿ ಸಾಗುವಳಿ ಇವತ್ತು ಸಭೆ ಕರೆಯಲಾಗಿದೆ. ನಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ಸುಮಾರು 11 ಬಗರ್ ಹುಕುಂ ಅರ್ಜಿಗಳು ನಾವು ಅರ್ಜಿದಾರರನ್ನು ಕರೆದು ಅವೆಲ್ಲ ವಿಚಾರಣೆ ಮಾಡಿ ಅವರಿಗೆ ಕೆಲವು ಸಂಬಂಧಪಟ್ಟಂಥ ಮಾಹಿತಿಗಳನ್ನು, ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಮುಂದಿನ ತಿಂಗಳು 24ನೇ ತಾರೀಕು ಬರಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಸಂಪೂರ್ಣ ಮಾಹಿತಿ ಆದಮೇಲೆ ಯಾರು ಇವತ್ತು ಸುಮಾರು 35 ವರ್ಷಗಳ ಹಿಂದೆ ಇದ್ದಿರ್ತಕ್ಕಂಥವ್ರು, ನಾನು ಈ 11 ಇದರಲ್ಲಿ ಯಾರೂ ಕೂಡ ಬದುಕಿಲ್ಲ, ಬೇರೆ ಅವರ ವಂಶಸ್ಥರು, ವಾರಸುದಾರರು ಅವರ ವಂಶಾವಳಿಯನ್ನು ತೆಗೆದುಕೊಂಡು ಅವರ ತಮ್ಮದು ಎಲ್ಲರನ್ನು ಕರೆಸಿ 24ನೇ ತಾರೀಕು ದಿವಸ ಈ 11 ಅರ್ಜಿಗಳನ್ನು ಫೈನಲ್ ಮಾಡಿ ಕೊಡ್ತಕ್ಕಂಥ ವಿಚಾರವನ್ನು ಇವತ್ತು ಸಭೆಯಲ್ಲಿ ಒಬ್ಬೊಬ್ಬರನ್ನ ಕರೆಸಿ ಕೂಲಂಕುಷವಾಗಿ ಎಲ್ಲನ ಅವರನ್ನು ವಿಚಾರಣೆ ಮಾಡಿ ಈ ಸಭೆ 24ನೇ ತಾರೀಕು ದಿವಸ ಫೈನಲ್ ಆಗಿ ಕ್ರಮ ಕೈಗೊಳ್ಳೋಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಎಲ್ಲರಿಗೂ ಕಳಿಸಿದ್ದೇವೆ. ನಮ್ಮ ಬಗರ್ ಹುಕುಂನ ಕಾರ್ಯದರ್ಶಿಗಳಂಥ ತಹಸೀಲ್ದಾರ್ ಅವರು ಮತ್ತು ಬಗರ್ ಹುಕುಂ ಸದಸ್ಯರಾದ ಭೀಮಾಶಂಕರ್ ಅವರು, ಸಾರಾಬಾನು ಅವರು, ನಮ್ಮ ಅವರು 3 ಜನ ಸದಸ್ಯರು, ಅರ್ಜುನ್ ಅವರು 3 ಜನ ಸದಸ್ಯರು, ನಾವು ತಹಸೀಲ್ದಾರರು ಸೇರಿ ಇಲ್ಲಿವರೆಗೆ ಸಭೆ ನಡೆಸಿ ಭಾಳ ದಿನಗಳ ಮೇಲೆ ನಾವೊಂದು ನಿರ್ಣಯ ತೆಗೆದುಕೊಂಡಿದ್ದೇವೆ. ಯಾರ್ಯಾರು ಹೊಲಗಳನ್ನು ಅವರವ್ರ ಕಬ್ಜಾದಲ್ಲಿದೆ, 1 ಎಕರೆ 20 ಗುಂಟೆ, 1 ಎಕರೆ 30 ಗುಂಟೆ, ಸುಮಾರು ವರ್ಷಗಳಿಂದ ಅವರೇ ಮಾಡ್ತಾ ಬಂದಾರೆ ಸಾಗುವಳಿ. ಅವರು ಅರ್ಜಿ ಯಾರೂ ಉಳಿದಿಲ್ಲ. ನಾವು ಇಲ್ಲಿ ಎಲ್ಲರೂ ತೀರ್ಕೊಂಡಿದ್ದಾರೆ. ಕೂಲಂಕುಷ ವಿಚಾರ ಮಾಡಿ ಮುಂದಿನ 24ನೇ ತಾರೀಕು ದಿವಸ ಫೈನಲ್ ಆಗಿ ರಿಸಲ್ಟ್. ಘನ ಸರ್ಕಾರದ ಆದೇಶದಂತೆ ಇನ್ನು ಬಗರ್ ಹುಕುಂ ಸಮಿತಿಯ ಪ್ರಥಮ ಸಭೆಯನ್ನು ನಮ್ಮ ಮಾನ್ಯ ಶಾಸಕರ ಕಲಬುರಗಿ ದಕ್ಷಿಣ ಶಾಸಕರ ಅಧ್ಯಕ್ಷತೆಯಲ್ಲಿ ಪ್ರಥಮ ಸಭೆಯನ್ನು ಜರುಗಿಸಲಾಗಿದ್ದು, ಅದರಂತೆ ಈ ಪ್ರಥಮ ಸಭೆಯಲ್ಲಿ ಕಡ್ನಿ ಗ್ರಾಮದ 11 ಅರ್ಜಿಗಳನ್ನು ಪರಿಶೀಲನೆ ಮಾಡಿದ್ದು, ಅದರಂತೆ ಸಮಿತಿ ಸದಸ್ಯರು ಮಾನ್ಯ ಅಧ್ಯಕ್ಷರು ಪರಿಶೀಲನೆ ಮಾಡಿ ಕೆಲವು ಮೂಲ ಅರ್ಜಿದಾರರು ಮರಣ ಹೊಂದಿದ್ದು ಅವರ ವಾರಸುದಾರರು ಸಭೆಯಲ್ಲಿ ಹಾಜರಾಗಿದ್ದು, ಅದರಂತೆ ಮಾನ್ಯ ಅಧ್ಯಕ್ಷರು ವಾರಸ ಪ್ರಮಾಣ ಪತ್ರ ಹಾಗೂ ದಾಖಲೆಗಳನ್ನು ಮುಂದಿನ ಸಭೆಯಲ್ಲಿ ಸಲ್ಲಿಸಿದಲ್ಲಿ ಕ್ರಮ ಜರುಗಿಸಲು ಮಾನ್ಯ ಅಧ್ಯಕ್ಷರು ಸೂಚಿಸಿದರೆ, ಅದರಂತೆ ನಾವು ಪರಿಶೀಲನೆ ಮಾಡಿ ಮುಂದೆ ಬರುವ 24/1/2025ರಂದು ಸಮಿತಿಯಲ್ಲಿ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳಲಾಗುವುದು ಇದು ಕೋರ. ಯಾಕೆ ಅವ್ರು ಯಾಕೆ ಬಂದಿರಿ? ಏನಂತ ಹೇಳ್ತಾರೆ, ಗಣಪಗೆ ಇಬ್ಬರು ಅನ್ಕೊಂತಾರೆ 24ಕ್ಕೆ ಮುಗಿಸ್ತೀವಿ ಕರ್ಕೊಂಬ ಎಲ್ಲಕ್ಕೂ ನಾಟ್ ಮಾಡ ಗಲಾಟೆ
ಅಮ್ಮ ನಿಮ್ಮ ಅತ್ತಿ ಜೀವಂತ ಇದ್ದಾರಲ್ಲ ಅವ್ರ ಜೀವಂತದಲ್ಲಿ ನೀವು ಬರಲ್ಲ, ನಿಮ್ಮ ಅತ್ತಿಗೆ ಮಾಡೋಣ. ಅವ್ರು ಸಭೆಯಲ್ಲಿ ಸಮಿತಿಯ ಸದಸ್ಯರಾದ ಅರ್ಜುನ್ ಗೊಬ್ಬುರ್ಕರ್, ಸಾಹೇರಾ ಬಾನು, ಭೀಮಾಶಂಕರ್ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣ ಹೆಚ್ಚಾಗಿದ್ದು, ಕಲಬುರಗಿಯಲ್ಲೂ ಓರ್ವ ಬಾಣಂತಿ ಹೆರಿಗೆ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದು, ಇದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ಹಾಲ್ಕೈ ಅವರು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ ಅಫ್ಜಲ್ಪುರದ ಭಾಗ್ಯಶ್ರೀ ಶಿವಾಜಿ ಎಂಬ ಬಾಣಂತಿ ಸಾವನ್ನಪ್ಪಿದ್ದು, ಭಾಗ್ಯಶ್ರೀ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಪ್ಪು ನೀಡುವ ಮೂಲಕ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸರ್ಕಾರ ಪ್ರಕರಣದ ದಾರಿ ತಪ್ಪಿಸಲು ಈ ರೀತಿ ಮಾಡಿದೆ. ಅಲ್ಲದೆ ಬಾಣಂತಿ ಸಾವನ್ನಪ್ಪಿದ ಬಳಿಕ 1 ದಿನದ ನವಜಾತ ಶಿಶುವನ್ನು 4 ಗಂಟೆಗಳ ಕಾಲ ಬಿಸಿಲಿನಲ್ಲಿ ಇರಿಸಿ ಬೇಜವಾಬ್ದಾರಿತನ ಮೆರೆದಿದ್ದು, ಕೂಡಲೇ ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕರ್ನಾಟಕದ ಬಿಜೆಪಿ ಸತ್ಯ ಶೋಧನಾ ಕಮಿಟಿಯ ರಾಜ್ಯ ಸದಸ್ಯರು, ಅಂದರೆ ಬಾಣತಿಯರು ಮತ್ತು ನವಜಾತ ಶಿಶುಗಳ ಹತ್ಯೆ ಆಗ್ತಾ ಇದೆ, ತೀರ್ಕೊತಾ ಇದ್ದಾರೆ. ಅದು ಹೇಗೆ ತೀರ್ಕೊತಾ ಇದ್ದಾರೆ ಅಂತ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಮಾಡ್ತೀವಿ ನಮ್ಮ ಹತ್ರ. ಸೊ ಆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯ ನಾನು ಸ್ಟೇಟ್ ಮೆಂಬರ್ ಆಗಿದ್ದೀನಿ. ಇವರು ಇಲ್ಲಿ ಕೂತ್ಕೊಂಡಿರೋದು ಶಿವಾಜಿ ಅಂತ ಹೇಳಿಬಿಟ್ಟು, ಭಾಗ್ಯಶ್ರೀ ಅಂತ ಒಬ್ಬರು ನಮ್ಮ ಕಲಬುರಗಿ ಜಿಲ್ಲೆಯಿಂದ ತೀರ್ಕೊಂಡಿದ್ದಾರೆ ಬಾಣ್ತಿ. ಅವರು ಯಜಮಾನರು, ಇವರು ಡಾಕ್ಟರ್ ಪುಷ್ಪಾ ವಿಶ್ವನಾಥ್ ಅಂತ. ಶಿ ಈಸ್ ಕಲಬುರಗಿಯ ಡಾಕ್ಟರ್ ಸ್ಟೇಟ್ ಸೆಲ್ ಮೆಂಬರ್. ನಾನಿವತ್ತು ಪತ್ರಿಕಾಗೋಷ್ಠಿ ಮಾಡುವ ವಿಷಯ ಏನು ಅಂತಂದರೆ, ಭಾಗ್ಯಶ್ರೀ ಅಂತ ಹೇಳಿಬಿಟ್ಟು ಒಬ್ಬಳು ಬಾಣ್ತಿ ಅಫ್ಜಲ್ಪುರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ ಡಿಸೆಂಬರ್ ತಿಂಗಳಲ್ಲಿ. ಅಡ್ಮಿಟ್ ಆದಮೇಲೆ ಅವರಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ಮೊದಲು ನಾರ್ಮಲ್ ಎಲ್ಲ ಇದೆ, ನಾರ್ಮಲ್ ಡೆಲಿವರಿನೇ ಮಾಡೋಣ ಅಂತ ಹೇಳಿರ್ತಾರೆ. ಸೊ ನಾರ್ಮಲಿ ಡೆಲಿವರಿ ಆದಮೇಲೆ ಅವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಹಾಫ್ ಆನ್ ಅವರ್ ಶಿ ವಾಸ್ ಫೈನ್. ಮಗು ಮತ್ತು ತಾಯಿ ಇಬ್ಬರು ಚೆನ್ನಾಗೇ ಇದ್ದರು. ಒಂದು ಅರ್ಧ ಗಂಟೆ 45 ಮಿನಿಟ್ಸ್ ಆದಮೇಲೆ ಅವರಿಗೆ ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕರ್ಕೊಂಡು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ. ಯಾವುದು ಕಲಬುರಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ. ಕಲಬುರಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಇಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವರಿಗೆ. ಅದಾದಮೇಲೆ ಒಂದು ಸ್ವಲ್ಪ ಆಫ್ಟರ್ ಸಮ್ ಟೈಮ್ ಡೆತ್ ಆಗುತ್ತೆ. ಭಾಗ್ಯಶ್ರೀ ಅವ್ರದ್ದು ತೀರ್ಕೊತಾರೆ. ಮಗು ಚೆನ್ನಾಗೇ ಇರುತ್ತೆ. ಡೆತ್ ಆದಮೇಲೆ ಇವರು ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. ಎಲ್ಲಿ? ಕಲಬುರಗಿಯಲ್ಲೂ ಮಾಡ್ತಾರೆ, ಬ್ರಹ್ಮಪುರ ಪೊಲೀಸ್ ಸ್ಟೇಷನಲ್ಲಿ, ಅಫ್ಜಲ್ಪುರಲ್ಲೂ ಮಾಡ್ತಾರೆ. ಅಫ್ಜಲ್ಪುರ್ ಹಾಸ್ಪಿಟಲ್ದು ಮಾಡಿದ್ದಾರೆ ಅವರು. ಯಾಕೆ ಅಂದರೆ ಇವರು ನೋಡಿದಾಗ ಆವಾಗ ಸಲೈನ್ ಹಾಕಿದಾಗ ಭಾಳ ಫಾಸ್ಟಾಗಿ ಸಲೈನ್ ಬಿಟ್ರಂತೆ. ಸೊ ಇವ್ರು ಹೇಳಿದ್ರಂತೆ, ಮೇಡಮ್ ಭಾಳ ಫಾಸ್ಟಾಗಿ ಸಲೈನ್ ಬಿಡ್ತಾ ಇದ್ದೀರಿ ನೀವು ಅಂತ ಹೇಳಿದಾಗ ಡಾಕ್ಟ್ರಿಗೆ ಯಾರು ಗೊತ್ತಿಲ್ಲ ನನಗೆ, ಅವ್ರು ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಇವ್ರಿಗೆ ಗೊತ್ತಾಗತ್ತಲ್ಲ ಡಾಕ್ಟ್ರ್ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ಸಿಸ್ಟಮ್ ನಿರ್ಲಕ್ಷ್ಯ ಆಗಿದೆ ಅಂತ ಹೇಳಿಬಿಟ್ಟು ಇವರು ಅವಾಗ ಸ್ವಲ್ಪ ಸಸ್ಪಿಷಿಯಸ್ ಅನಿಸಿ ಇವರು ಕೇಸ್ ಫೈಲ್ ಮಾಡಿದ್ದಾರೆ. ಸೊ ಪೋಸ್ಟ್ ಮಾರ್ಟಮ್ ಆಗಬೇಕು. ಅದರ ಪ್ರಕಾರ ಕೇಸ್ ಫೈಲ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಆಗಬೇಕು. ಪೋಸ್ಟ್ ಮಾರ್ಟಮು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿದ್ದಾರೆ. ಇನ್ನೂ ಇಬ್ಬರು ಎಕ್ಸ್ಪರ್ಟ್ ಡಾಕ್ಟರ್ಸ್, ಲೇಡಿ ಡಾಕ್ಟರ್ಸ್ ಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿದ್ದಾರೆ. ಅವತ್ತೇ ಮಾಡಿಲ್ಲ ಪೋಸ್ಟ್ ಮಾರ್ಟಮ್. ಅಲ್ಲಿವರೆಗೆ ಆ ಹುಟ್ಟಿದ ನವಜಾತ ಮಗುನ ಹೊರಗಡೆ ಬಿಸಿಲಲ್ಲಿತ್ತು. ತಾಯಿ ಬಾಣ್ತಿ ಒಳಗಡೆ ಇದ್ದಾಳೆ. ಆ ಹುಟ್ಟಿದ ಕೂಸನ್ನು ಒಳಗಡೆ ದೇ ಶುಡ್ ಹ್ಯಾವ್ ಟೇಕನ್ ಕೇರ್, ದೇ ಹ್ಯಾವ್ ನಾಟ್ ಟೇಕನ್ ಕೇರ್. ಅದನ್ನು ನಮ್ಮಂಥವ್ರು ಎಲ್ಲ ಹೇಳಿಬಿಟ್ಟು ಅದನ್ನು ದೆನ್ ಇಟ್ ವಾಸ್ ಟೇಕನ್ ಕೇರ್. ಸೊ ಈಗ ದೇವರ ಆಶೀರ್ವಾದದಿಂದ ಮಗು ಚೆನ್ನಾಗಿದೆ, ಮಗುಗೇನೂ ಆಗಿಲ್ಲ. ಬಾಣ್ತಿ ತೀರು ಹೋದ್ಲು. ಈಗ ಬಾಣ್ತಿ ತೀರು ಹೋದ್ಮೇಲೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಫಾರೆನ್ಸಿಕ್ ರಿಪೋರ್ಟ್ ಬೇಕು ನಮಗೆ. ಅಂದರೆ ತೀರು ಹೋಗಿರೋ ರೀಸನ್ ಬೇಕಲ್ವ? ಆ ರೀಸನ್ ಮೇಲೆ ನಾವು ನೆಕ್ಸ್ಟ್ ಬಾಣತಿಯರ ಸಾವನ್ನು ನಾವು ತಪ್ಪಿಸ್ಬೋದು. ಈಗ ರಿಂಗರ್ ಲ್ಯಾಕ್ಟೇಟ್ ಅಂತ ನಮಗೆ ಅವಾಗ ಮೊದಲು ಗೊತ್ತಾಗಿದೆ. ಅದನ್ನು ಬ್ಯಾಚನ್ನೆಲ್ಲ ಡಿಸ್ಪೋಸ್ ಮಾಡಬೇಕಾಗಿತ್ತು, ಸರ್ಕಾರ ಅದನ್ನು ಮಾಡಿಲ್ಲ. ಮಾಡಲಾರ್ದಕ್ಕೆ ಇಷ್ಟೊಂದು ಬಾಣತಿಯರ ಸಾವು ಆಗ್ತಾಯಿದೆ. ಸೊ ಈಗಲೂ ಎದಕ್ಕೆ ಆಗ್ತಾಯಿದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಫಾರೆನ್ಸಿಕ್ ರಿಪೋರ್ಟ್ ಬೇಕು. ಆ ಫಾರೆನ್ಸಿಕ್ ರಿಪೋರ್ಟ್ ನೀವು ತೊಗೊಳ್ಳಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಅಲ್ಲಿ ಅದನ್ನು ಕೊಡೋಕ್ಕೂ ಭಾಳ ಡಿಲೇ ಮಾಡಿದರು ಆ್ಯಕ್ಚುಲಿ ಗಿಮ್ಸಲ್ಲೆಲ್ಲ. ಅದಾದಮೇಲೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೊಡ್ತೀನಿ ಅಂದರೆ ಹೋಗಿ ತೊಗೊಂಡಾಗ ಗ್ರಾಸ್ ನೆಗ್ಲಿಜೆನ್ಸಿ ಅನ್ಬೇಕು ಇದನ್ನು, ಅಥವಾ ತನಿಖೆಗೆ ಮುಚ್ಚಾಕಬೇಕು ಅಂತ ಅಂದ್ಕೋಬೇಕಾ, ಅಥವಾ ಬಡವರಿಗೆ ಹೇಗೆ ಅಸಹಾಯಕರವಾಗಿ ಇವರು ನಡ್ಕೊತಾ ಇದ್ದಾರೆ ಸರ್ಕಾರ ಅಂತ ಹೇಳಬೇಕು. ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀವೇ
ಡಿಸೈಡ್ ಮಾಡಿ, ನಿಮಗೆ ಗೊತ್ತಿರುತ್ತೆ. ಭಾಗ್ಯಶ್ರೀ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಡಿ ಅಂತ ಹೇಳಿದರೆ, ಒಂದು ದಿನದ ಮಗು ಡೆತ್ ಆಗಿದೆ. ಆ ಡೆತ್ ಹೇಗೆ ಅಂದರೆ, ಆ ರಿಪೋರ್ಟ್ ಹೇಗೆ ಅಂದರೆ ಲೈಗೇಚರ್ ಮಾರ್ಕ್ಸ್ ಆನ್ ದ ನೆಕ್ ಅಂತ ಕೊಟ್ಟಿದ್ದಾರೆ. ಲೈಗೇಚರ್ ಮಾರ್ಕ್ಸ್ ಆನ್ ದ ನೆಕ್, ಕಾಸ್ ಆಫ್ ಡೆತ್ ಅಂತ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಅನ್ನೋನ್ ನ್ಯೂ ಬಾರ್ನ್ ಬೇಬಿ, ಸೆಕ್ಸ್ ಮೇಲು, ಏಜು 1 ಡೇ, ಪೊಲೀಸ್ ಸ್ಟೇಷನ್ ಅದೆಲ್ಲ ವಗೇರೆ ವಗೇರೆ ಇದು ಇದೆ. ಅದಾದಮೇಲೆ ದೇ ಹ್ಯಾವ್ ಗಿವನ್ ಮಾರ್ಕ್ ಆಫ್ ಲೈಗೇಚರ್ ಆನ್ ದ ನೆಕ್, ಫ್ರ್ಯಾಕ್ಚರ್, ಡಿಸ್ಲೊಕೇಶನ್ ಎಕ್ಸೆಟ್ರಾ. ಈಗ ನಮ್ಮ ಪ್ರಶ್ನೆ, ಇವರಿಗೆ ಓದಕ್ಕೆ ಬರೋಂಗಿಲ್ಲ, ಬರೆಯೋಕ್ಕೆ ಬರೋಂಗಿಲ್ಲ. ಯಾರಿಗೆ? ಶಿವಾಜಿಯವರಿಗೆ. ಅಂದರೆ ಭಾಗ್ಯಶ್ರೀಯವ್ರು ಇಡೀ ಕುಟುಂಬನೇ ಬಂತು, ತವ್ರ ಮನೆ ಬಂತು, ಯಜಮಾನ್ರ ಮನೆ ಬಂತು, ಯಾರಿಗೆ ಬಂದ್ರೂ ಅವರಿಗೆ ಓದೋಕ್ಕೆ ಬರೋಕ್ಕೆ ಬರೆಯೋಂಗಿಲ್ಲ. ಅವರು ಆಲ್ರೆಡಿ ಇವರು ತಮ್ಮ ಹೆಂಡತಿನ ಕಳ್ಕೊಂಡಿದ್ದಾರೆ, 2 ಮಕ್ಕಳ ತಾಯಿನ ಕಳ್ಕೊಂಡಿದ್ದಾರೆ. ಅಲ್ಲಿ ಭಾಗ್ಯಶ್ರೀ ತಂದೆ ತಾಯಿ ಮಗಳನ್ನ ಕಳ್ಕೊಂಡಿದ್ದಾರೆ, ಆ ಮಕ್ಕಳ ತಾಯಿನ ಕಳ್ಕೊಂಡಿದ್ದಾರೆ. ಅಂದರೆ ಒಂದು ಮನೆ ಗೃಹಲಕ್ಷ್ಮಿನ ಇವ್ರು ಕಳ್ಕೊಂಡಿದ್ದಾರೆ. ಭಾಳ ದೇರ್ ಇನ್ ಅ ವೆರಿ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ ಅವ್ರ ಲೈಫಲ್ಲಿ ಇವತ್ತು. ಆವಾಗ ನೀವು ರಿಪೋರ್ಟೇ ರಾಂಗ್ ಕೊಟ್ಟರೆ, ಇವರು ಪರಿಹಾರ ಕೇಳಕ್ಕೆ ಹೋದರೆ ಅಥವಾ ಇನ್ಶೂರೆನ್ಸ್ ಆಗಲಿ, ಡೆತ್ ಆದಮೇಲೆ ನಮ್ಮ ಹತ್ರ ಎಷ್ಟೊಂದು ಫಾರ್ಮಾಲಿಟೀಸ್ ಇರುತ್ತೆ. ಕ್ರಿಮಿನಲ್ ಕೇಸ್ ಆದಮೇಲೆ ನಿಮ್ಗೆ ಅದು ರಿಪೋರ್ಟ್ ಬೇಕು ಅಂತ ಹೇಳಿ, ನೀವು ರಿಪೋರ್ಟೇ ರಾಂಗ್ ಕೊಟ್ಟರೆ ಹೇಗೆ? ಇದನ್ನು ಇಷ್ಟು ಗ್ರಾಸ್ ನೆಗ್ಲಿಜೆನ್ಸಿ ಆಗುತ್ತಾ ಇದು? ಅಥವಾ ತನಿಖೆ ಮುಚ್ಚಾಕಬೇಕು ಅಂತ ಸರ್ಕಾರದ ಒಂದು ಉದ್ದೇಶ ಇದೆಯಾ ಇದಕ್ಕೆ? ಅಥವಾ ಇವರು ಓದಕ್ಕೆ ಬರೋಂಗಿಲ್ಲ, ಬರೆಯೋಕ್ಕೆ ಬರೋಂಗಿಲ್ಲ, ಬಡವರಿದ್ದಾರೆ, ಇವ್ರಿಗೆ ನಾವು ಏನು ಕೊಟ್ಟರು ನಡೆಯುತ್ತೆ ಅಂತಿರುತ್ತಾ? ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ನಾವು ಹೋಗಿ ಕೇಳಿದ್ರೆ ಕೊಡ್ತಾರೆ, ನಾನು ಅವರಿಗೂ ತಪ್ಪಿಸ್ತಾರೆ ಅನ್ನಂಗಿಲ್ಲ, ಡಾಕ್ಟರ್ಸಿಗೂ ತಪ್ಪಿಸ್ತಾರೆ ಅನ್ನಂಗಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮೃತ ಭಾಗ್ಯಶ್ರೀ ಪತಿ ಶಿವಾಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ತಿರುಪತಿಯಲ್ಲಿ ಕಾಲ್ತುಳಿತ 6 ಜನ ಸಾವು, ಹಲವರಿಗೆ ಗಂಭೀರ ಗಾಯ. ಬಿಜೆಪಿ ನಾಯಕರಿಗೆ ದಲಿತ ನಾಯಕರು ರಾಜಕೀಯವಾಗಿ ಬೆಳೆಯುವುದು ಸಹಿಸಲಾಗುತ್ತಿಲ್ಲ, ನಾಗೇಂದ್ರ ಆರೋಪ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಬುಧವಾರ ಸಂಜೆ ತಿರುಪತಿ ದೇವಸ್ಥಾನದ ಬಳಿ ಕಾಲ್ತುಳಿತ ಸಂಭವಿಸಿ 6 ಜನರು ಸಾವನ್ನಪ್ಪಿ ಹಲವರು ಗಾಯಗೊಂಡಿರುವ ಘಟನೆ ಜರುಗಿದೆ. ತಿರುಪತಿಯಲ್ಲಿ ಇದೇ ಮೊದಲ ಬಾರಿಗೆ ವ್ಯಾಪಕ ಕಾಲ್ತುಳಿತ ಸಂಭವಿಸಿ ಕರ್ನಾಟಕದ ಮೂಲದ ಓರ್ವ ಮಹಿಳೆ ಸೇರಿದಂತೆ ಬರೋಬ್ಬರಿ 6 ಮಂದಿ ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ವೈಕುಂಠ ದ್ವಾರ ದರ್ಶನ, ಟೋಕನ್ ವಿತರಣಾ ಕೇಂದ್ರಗಳಲ್ಲಿ ಕಾಲ್ತುಳಿತ ಸಂಭವಿಸಿದ್ದು, ಈ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಟೋಕನ್ಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಸರತಿ ಸಾಲಿನಲ್ಲಿ ಹೋಗುವಾಗ ಮಾತಿನ ಚಕಮಕಿ ನಡೆದಿದ್ದು, ಇದೇ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಎನ್ನಲಾಗಿದೆ.
ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಬಿದರ್ನ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ನಿರಾಧಾರವಾಗಿ ಆರೋಪ ಮಾಡಲಾಗುತ್ತಿದೆ ಎಂದು ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರ ಮಾನೆ ಅವರು ಆರೋಪಿಸಿದ್ದಾರೆ. ಈ ಕುರಿತು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಬಿಜೆಪಿಯವರು ಕುತಂತ್ರ ರಾಜಕಾರಣವನ್ನ ಮಾಡುತ್ತಿದ್ದಾರೆ. ಒಬ್ಬ ದಲಿತ ನಾಯಕ ಬೆಳೆಯುವುದನ್ನ ಸಹಿಸಿಕೊಳ್ಳಲಾಗದೆ ಆಧಾರ ರಹಿತವಾಗಿ ಸಚಿನ್ ಪಂಚಾಳ್ ಆತ್ಮಹತ್ಯೆಯಲ್ಲಿ ಅವರ ಹೆಸರನ್ನ ಎಳೆತರುತ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದಕ್ಷ ಹಾಗೂ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದು ಅವರ ಹೆಸರಿಗೆ ಮಸಿ ಬಳಿಯುವ ಕುತಂತ್ರ ಬಿಜೆಪಿ ನಾಯಕರು ನಡೆಸಿದ್ದಾರೆ ಎಂದು ಕಿಡಿಕಾರಿದ ಅವರು, ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆಯಾಗಲಿ ಎಂದು ಆಗ್ರಹಿಸಿದರು. ಒಂದು ಸಣ್ಣ ಬದುಕಿ ಮುಂದೆ ಫ್ಯೂಚರ್ ಇರತಕ್ಕಂಥ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳಿರ್ತಕ್ಕಂಥದ್ದು ದುರಂತ. ಅವರ ಆತ್ಮಹತ್ಯೆಯನ್ನು ನಾವು ಖಂಡಿಸ್ತೇವೆ. ಅದು ಒಬ್ಬ ಬದುಕಿ ಬಾಳಬೇಕಾಗಿರ್ತಕ್ಕಂಥವನು ನಾವು ಸಂತಾಪವನ್ನು ಸೂಚಿಸ್ತೇವೆ. ಆ ಯುವಕನ ಬಗ್ಗೆ ನಾವು ಸಂತಾಪವನ್ನು ಸೂಚಿಸ್ತೇವೆ. ಅದೇ ರೀತಿ ಮಾನ್ಯ ಸಚಿವರಾದ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರ ವಿರುದ್ಧ ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪ ನಿರಾಧಾರ ಹಾಗೂ ರಾಜಕೀಯ ಷಡ್ಯಂತರ. ಇತ್ತೀಚೆಗೆ ನಡೆದ ಬಿದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಚಿನ್ ಪಾಂಚಾಳ್ ಎನ್ನುವ ಯುವಕನ ಆತ್ಮಹತ್ಯೆಗೆ ಮಾನ್ಯ ಸಚಿವರನ್ನು ಕಾರಣರಾಗಿಸುತ್ತಿರುವುದು ಇದು ರಾಜಕೀಯ ಷಡ್ಯಂತರವಾಗಿದೆ. ಈ ಪ್ರಕರಣದಲ್ಲಿ ಮಾನ್ಯ ಸಚಿವರ ಯಾವುದೇ ರೀತಿಯ ಪಾತ್ರವಿಲ್ಲ. ಬಿಜೆಪಿ ನಾಯಕರು ಅನಗತ್ಯವಾಗಿ ಆರೋಪ ಮಾಡುತ್ತಿರುವುದು ನಿರಾಧಾರ ಮತ್ತು ಸತ್ಯಕ್ಕೆ ದೂರವಾದದ್ದು. ಸಚಿನ್ ಸಾವಿನ ಮನೆಯಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಮಾಡುತ್ತಿರುವ ಬಿಜೆಪಿ ಕಪಟ ನಾಟಕ ಅನಗತ್ಯವಾಗಿದೆ. ಈ ಪ್ರಕರಣದಲ್ಲಿ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರವರನ್ನು ಸಿಲುಕಿಸಲು ಪ್ರಯತ್ನಿಸುತ್ತಿರುವುದು ನೋಡಿದರೆ ಉದ್ದೇಶಪೂರ್ವಕವಾಗಿ ಸ್ವಾಭಿಮಾನಿ ಅಭಿವೃದ್ಧಿ ಹರಿಕಾರರು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿ ಹೊಳೆಯನ್ನೇ ಹರಿಸಿದ್ದಾರೆ. ಈ ರಾಜ್ಯದಲ್ಲಿ ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು ಏನು ITBT ಮಂತ್ರಿಗಳಿದ್ದರು, ಅವರಾದ ನಂತರ ಈ ರಾಜ್ಯಕ್ಕೆ ಒಂದು ಭಾಳ ಅಪಾರವಾದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಮಾನ್ಯ ಪ್ರಿಯಾಂಕಾ ಸಾಹೇಬರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಇವರ ಏಳಿಗೆಯನ್ನು ಸಹಿಸದೆ ಬಿಜೆಪಿ ನಾಯಕರು ಉದ್ದೇಶಪೂರ್ವಕವಾಗಿ ಸ್ವಾಭಿಮಾನಿ ಹರಿಕಾರರು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರ ಬೆಳವಣಿಗೆಯನ್ನು ಸಹಿಸದ ಜಾತಿವಾದಿ, ಕೋಮುವಾದಿ, ಮನುವಾದಿ, ಹೊಟ್ಟೆಕಿಚ್ಚು, ಅಸೂಯೆ ದೇಶ ತುಂಬಿದ ಬಿಜೆಪಿ ರಾಜ್ಯ ನಾಯಕರು, ದೆಹಲಿ ಬಿಜೆಪಿ ನಾಯಕರು ಹಾಗೂ ಸಂಘ ಪರಿವಾರದ ನಿರ್ದೇಶನದಂತೆ ಸುಖ ಸುಮ್ಮನೆ ದಕ್ಷ, ಪ್ರಾಮಾಣಿಕತೆ, ಪಾರದರ್ಶಕ ಆಡಳಿತ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೌಲ್ಯವನ್ನು ಎತ್ತು ಹಿಡಿಯುವ ಕ್ರಿಯಾಶೀಲ ಸೃಜನಾತ್ಮಕ ಚಿಂತನೆಗಳನ್ನು ಹೊಂದಿರುವ ಮಾನ್ಯ ಸಚಿವ ಶ್ರೀ ಪ್ರಿಯಾಂಕ ಖರ್ಗೆ ಅವರ ಮೇಲೆ ವ್ಯವಸ್ಥಿತ ಷಡ್ಯಂತರ ನಿರಂತರವಾಗಿ ನಡೆಯುತ್ತಿದೆ. ಕಾರಣ ದಲಿತ ಜನಾಂಗದ ನಾಯಕರು ರಾಜಕೀಯವಾಗಿ ಎತ್ತರವಾಗಿ ಬೆಳೆಯಬಾರದು, ಅವರ ಕೈಗೆ ಅಧಿಕಾರ ಸಿಗಬಾರದು ಎಂದು ಸಂಘ ಪರಿವಾರ ಮತ್ತು ಬಿಜೆಪಿಯ ಹಿಡನ್ ಅಜೆಂಡಾವಾಗಿದೆ. ಬಿಜೆಪಿ ನಾಯಕರಿಗೆ ನೈತಿಕತೆ ಇಲ್ಲ. ಏಕೆಂದರೆ ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿ ಸಂವಿಧಾನ ಶಿಲ್ಪಿಯ ಬಗ್ಗೆ ಬಹಳ ತುಚ್ಛವಾಗಿ ಹಗುರವಾಗಿ ಮಾತನಾಡುವುದನ್ನು ನಾವು ಖಂಡಿಸ್ತೇವೆ. ಅಂಬೇಡ್ಕರ್ ಅಂದರೆ ಫ್ಯಾಷನ್ ಅಂಥೇಳಿ
ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ ಈ ದೇಶದ ಗೃಹ ಮಂತ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅಮಿತ್ ಶಾ ಮತ್ತು BJP ನಾಯಕರಿಗೆ ಫ್ಯಾಷನ್ ಆಗಿರ್ಬೋದು, ಆದರೆ ಶೋಷಿತ ಸಮುದಾಯಗಳ ರಕ್ತ ನಾಡಿಗಳಲ್ಲಿ ಬಾಬಾ ಸಾಹೇಬರ ಉಸಿರಿದೆ, ಬಾಬಾ ಸಾಹೇಬರ ಹೆಸರಿದೆ, ಬಾಬಾ ಸಾಹೇಬರ ಒಂದು ಸಮಾನತೆ ಇದೆ. ಬಾಬಾ ಸಾಹೇಬರು ಒಬ್ಬ ಮನುಷ್ಯ ಬದುಕಲಿಕ್ಕೆ ಯಾವ ರೀತಿ ಆಮ್ಲಜನಕವಿದೆಯೋ ಆ ರೀತಿ ಶೋಷಿತ ಸಮುದಾಯಗಳಿಗೆ ಆಮ್ಲಜನಕವಿದ್ದಂತೆ ಅವರಿಗೆ ಫ್ಯಾಷನ್ ಆಗಿರ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ರು ನಮಗೆ ಸ್ವಾಭಿಮಾನ, ನಮಗೆ ಆದರ್ಶವಾಗಿದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ನಾವು ಬಯಸ್ತೇವೆ. ಇದನ್ನು ಅಮಿತ್ ಶಾ ವಿರುದ್ಧ ದೇಶದ ಜನರು ಆಕ್ರೋಶಗೊಂಡು ಅವರ ವಿರುದ್ಧ ಪ್ರತಿಭಟನೆಗೆ ಮಾಡುತ್ತಿದ್ದಾರೆ. ದೇಶದಂಥ ಜನರು ಅಮಿತ್ ಶಾ ವಿರುದ್ಧ ಆಕ್ರೋಶಗೊಂಡು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಆದರೆ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾತನಾಡಿರುವ ಅಮಿತ್ ಶಾ ಅವರ ಬಗ್ಗೆ BJP ಯಾವುದೇ ನಾಯಕರು ಇದರ ಬಗ್ಗೆ ಮಾತನಾಡಿರುವುದಿಲ್ಲ. ಈ ಪ್ರಕರಣವನ್ನು ಮರೆಮಾಚಲು ನಾಟಿಕೆ ಬೆಳವಣಿಗೆ ಎಂಬಂತೆ ಆ ಯುವಕನ ಸಾವನ್ನೇ ಕಾರಣವಾಗಿಟ್ಟಿಸಿಕೊಂಡು ದೇಶದ ಜನರ ಭಾವನೆಗಳನ್ನು ಆಟ ಆಡುವುದರ ಜೊತೆಗೆ ಅಮಿತ್ ಶಾ ಮಾತನಾಡಿದ ವಿಷಯ ಮುಚ್ಚಿ ಹಾಕಲು ಸಚಿನ್ ಪಾಂಚಾಳ್ ಎನ್ನುವ ಯುವಕನ ಆತ್ಮಹತ್ಯೆ ಪ್ರಕರಣ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲದೆ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ವಿಭಾಗೀಯ ಅಧ್ಯಕ್ಷ ಡಾಕ್ಟರ್ ಅಶೋಕ್ ಪ್ರಥನ್, ಬುದ್ಧಾನಂದ ಸ್ವಾಮೀಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂದೋಲ ಸಿದ್ದಲಿಂಗ ಸ್ವಾಮೀಜಿಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳಿಂದ ಬೆದರಿಕೆ ಆರೋಪ. ತಹಸೀಲ್ದಾರರ ಕಚೇರಿಯಲ್ಲಿ ಶಾಸಕ ಅಲಂಪ್ರಭು ಪಾಟೀಲ್ ಅಧ್ಯಕ್ಷತೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಅರ್ಜಿ ಇತ್ಯರ್ಥ ಸಭೆ. ಬಾಣಂತಿಯ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ, ಡಾಕ್ಟರ್ ಸುಧಾ ಹಾಲ್ಕೈ ಆರೋಪ. ತಿರುಪತಿಯಲ್ಲಿ ಕಾಲ್ತುಳಿತ 6 ಜನ ಸಾವು, ಹಲವರಿಗೆ ಗಂಭೀರ ಗಾಯ. ಬಿಜೆಪಿ ನಾಯಕರಿಗೆ ದಲಿತ ನಾಯಕರು ರಾಜಕೀಯವಾಗಿ ಬೆಳೆಯುವುದು ಸಹಿಸಲಾಗುತ್ತಿಲ್ಲ, ನಾಗೇಂದ್ರ ಆರೋಪ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.